टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೃದಯಾಘಾತಕ್ಕೆ ರಾಜ್ಯಾದ್ಯಂತ ಸಾಕಷ್ಟು ಎಳೆ ಜೀವಗಳು ಕೂಡ ಬಲಿಯಾಗ್ತಾ ಇದ್ದಾವೆ. ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾಯಿದೆ. ಹೀಗಾಗಿ ಗದಗ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಗದಗ DHO ಆದಂಥ ಡಾಕ್ಟರ್ SS ನೀಲ್ಗೊಂದ್ ಅವರು ಇದ್ದಾರೆ ನಮ್ಮ ಜೊತೆ. ಅವರನ್ನೇ ಕೇಳೋಣ. ಸರ್, ಇದುವರೆಗೆ ಗದಗದ ರಾಜ್ಯಾದ್ಯಂತ ಸಾಕಷ್ಟು ಏನು ಹಾರ್ಟ್ ಅಟ್ಯಾಕ್ ಜನರು ಯುವಕರು ಎಲ್ಲ ಬಲಿಯಾಗ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಕೂಡ ಇದುವರೆಗೂ ಕೂಡ ಸುಮಾರು 3 ತಿಂಗಳು ಅಥವಾ 6 ತಿಂಗಳಲ್ಲಿ ಎಷ್ಟು ಜನರು ಈಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ? ಈಗ ಸುಮಾರು 3 ತಿಂಗಳಿಂದ ನಾವು ತಗೊಂಡು ರಿಪೋರ್ಟ್ಸ್ ಪ್ರಕಾರ ಪ್ರೈವೇಟು ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಸೇರಿ 78 ಜನರ ಇದಕ್ಕೆ ಹೃದಯಾಘಾತ ತೀರ್ಕೊಂಡಾರೆ. ಇದರಲ್ಲಿ 50 ಜನ ಪುರುಷರದಾರೆ, 28 ಜನ ಮಹಿಳೆಯರದಾರೆ. 30 ವರ್ಷ ಒಳಪಟ್ಟವರು ಒಬ್ಬರೇ ಅದಾರೆ. 31ರಿಂದ 50 ವರ್ಷ ಇರೋರು 14 ಜನ, 51ರಿಂದ 70 ವರ್ಷನವರು 44 ಜನ ಅದಾರೆ, 71 ವರ್ಷ ಮೇಲ್ಪಟ್ಟವ್ರು 19 ಜನ ಅದಾರೆ. ಏನು ಸರ್, ಈಗ ನಮ್ಮ ಗದಗ ಜಿಲ್ಲೆಯಲ್ಲಿ 78 ಜನ ಏನು ಡೆತ್ ಆಗಿದ್ದಾರೆ. ಏನೇನು ಕಾರಣಕ್ಕೆ ಈತ ಡೆತ್ ಆಗಿದ್ದಾರೆ ಸರ್? ಅವು ಅನಲೈಸ್ ಮಾಡಿದಾಗ ಕೆಲವೊಂದಿಷ್ಟು ಫ್ಯಾಮಿಲಿ ಹಿಸ್ಟ್ರಿ ಇದಾವೆ ರೀ. ಫ್ಯಾಮಿಲಿ ಹಿಸ್ಟ್ರಿ ಯಾವ್ದು ಇರೋದಕ್ಕೆ ಭಾಳ ಜನ ಹೈಪರ್ಟೆನ್ಸಿವ್ ಡಯಾಬಿಟಿಕ್ ಅದಾರೆ, ಕೋಮಾರ್ಬಿಡ್ ಡಿಸೀಸ್ ಅದಾರೆ. ಅದು ಬಿಟ್ಟರೆ ಬೇರೆ ಇದ್ರದ್ದೇನಿಲ್ಲ. ಯೂಶಲಿ ನಮ್ಮಲ್ಲಿ ಸಿಕ್ಕೋದ್ರೆಲ್ಲ ಡಯಾಬಿಟಿಕ್ ಅದಾರೆ, ಡಯಾಬಿಟಿಕ್ಕು ಹೈಪರ್ಟೆನ್ಸಿವ್ ಅದಾರೆ, ರೆಗ್ಯುಲರ್ ಚೆಕಪ್ ಮಾಡ್ಕೊಂಡಿದ್ದಾರೆ. ಒಂದಿಷ್ಟು ಮಂದಿ ನೆಗ್ಲಿಜೆನ್ಸಿನ ಇದೆ ಅದರಲ್ಲಿ. ಅದು ಬಿಟ್ಟು ಬೇರೆ ಯಾವುದು ಕಂಡು ಬಂದಿಲ್ಲ ಆ ಥರ. ಈಗ ಸರ್, ಈಗ ಹೆಲ್ದಿಯಾಗಿದ್ದವರು ಏನೇ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ ಅನ್ನೋಂಥ ಡೆತ್ ಆದಂಥ ಸಂಖ್ಯೆ ಎಷ್ಟು? ಆ ಥರ ಡೆತ್ ಆದ ಏನು ಸಂಖ್ಯೆ ಇದೆಯಾ ಅಂತ? ಆ ಥರ ಯಾವುದೂ ಇಲ್ಲ. ಹೆಲ್ದಿ ಇದ್ದವರು ಒಮ್ಮೆ ಈ ಥರ ಯಾವುದು 78 ಕೇಸ್ನಲ್ಲಿ ಯಾವುದೂ ಆ ಥರ ಇಲ್ಲ. ಬೇರೆ ಬೇರೆ ಕಾರಣಗಳದಾವೆ. ಹೈಪರ್ಟೆನ್ಸಿವ್ ಡಯಾಬಿಟಿಕ್ ಅಂತ ಹೇಳಿದೆ, ಅದು ಕೋಮಾರ್ಬಿಡ್ ಡಿಸೀಸ್ ಇದಾವೆ. ಕೆಲವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳೂ ಅದಾವೆ. ಹೃದಯ ಸಂಬಂಧಿ ಕಾಯಿಲೆ ಇದ್ದವರು ಅದಾರೆ. ಅವೆಲ್ಲ ಕೂಡ ಈಗ ಡೆತ್ ಆಗಿದ್ದವು. ಯಾವುದು ಏನೂ ಇರಲಾರ್ದನ್ನ ಸಂಪೂರ್ಣ ಆರಾಮಾಗಿದ್ದವನು ಡೆತ್ ಆಗಿದ್ದಂತ ಯಾವ ರಿಪೋರ್ಟ್ ಆಗಿಲ್ಲ. ಅಲ್ಲ, ಏನು ಯಾವ ಕಾರಣಕ್ಕಾಗಿ ಈಗ, ಯಾಕಂದ್ರೆ ಸಾಕಷ್ಟು ಯುವಕರು ಕೂಡ ಈ ಹಾರ್ಟ್ ಅಟ್ಯಾಕ್ ಬಲಿ ಆಗ್ತಾಯಿದ್ದಾರೆ. ಯಾವ ಕಾರಣಕ್ಕೆ ಆಗ್ತಾಯಿದೆ? ಇದಕ್ಕೇನು ತಾವು ಸಲಹೆ ಏನು ಕೊಡ್ತೀರ? ಯೂಶ್ವಲಿ ಸದ್ಯ ದಿನಮಾನದಾಗ ನೋಡಿದಾಗ ನಮ್ಮ ಬದಲಾವಣೆ, ಎಸ್ಪೆಷಲಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗಿದೆ. ಲೈಫ್ ಸ್ಟೈಲ್ ಸಾಕಷ್ಟು ಚೇಂಜ್ ಇದಾವೆ. ಈಗೇನು ಅಟ್ ಪ್ರೆಸೆಂಟ್ ಕಂಡೀಷನ್ ಒಳಗೆ ಏನು ಜೀವನಾಂಶ ಮಾಡ್ತಾಯಿದ್ದಾರೆ ಆ ಒತ್ತಡ ಪ್ರದೇಶದೊಳಗೆ ಫಾಸ್ಟ್ ಲೈಫ್ ಅಂತ ಹೇಳ್ತೀವಿ. ಅದಕ್ಕೆ ಹೊಂದ್ಕೊಳ್ಳೋಕೆ ನಮಗಿನ್ನ ನಾವು ಮಾನಸಿಕವಾಗಿ ಹೊಂದ್ಕೊಂಡ್ರು ದೈಹಿಕವಾಗಿ ಕೆಲವೊಂದು ಕಡೆ ಹೊಂದ್ಕೊಳ್ಳೋಕ್ಕಾಗಿಲ್ಲ. ಒಂದು ಕಾರಣ ಇರ್ಬೋದು. ನೆಕ್ಸ್ಟು ರಾತ್ರಿ ಆ್ಯಕ್ಚುಲಿ ಮಲ್ಗೋದು ಲೇಟಾಗಿ ಮಾಡ್ತಾರೆ ಎಲ್ಲ. ಮೊಬೈಲ್ದು ಯೂಶಲಿ ಜಾಸ್ತಿ ವರ್ಕ್ ಮಾಡೋದ್ರಿಂದ ಮೊಬೈಲ್ ಬೆಳಗ್ಗೆ ಬೇಗ ಹೇಳಲ್ಲ, ಲೇಟಾಗಿ ಹೇಳ್ತಾರೆ, ಅದೊಂದು. ನೆಕ್ಸ್ಟು ಸ್ಟ್ರೆಸ್ ರಿಲೇಟೆಡ್ ಥಿಂಗ್ಸ್. ಆಮೇಲೆ ರೆಗ್ಯುಲರಾಗಿ ಯೂಶಲಿ ಜಾಸ್ತಿ ಕೇಸಸನ್ನು ನಾವು ಸಣ್ಣ ವಯಸ್ಸಿನಲ್ಲಿ ಡಯಾಬಿಟಿಕ್ಕು ಹೈಪರ್ಟೆನ್ಸಿವ್ ಕೇಸ್ ರಿಪೋರ್ಟ್ ಆಗ್ತದೆ. ಮೊದಲೆಲ್ಲ ಡಯಾಬಿಟಿಸ್ 45-50 ವಯಸ್ಸು ಆದಮೇಲೆ ಡಯಾಬಿಟಿಸು ಹೈಪರ್ಟೆನ್ಸಿವ್ ಬರ್ತಿದ್ದು. ಬಟ್ ಈಗ ಸುಮಾರು 28 ವಯಸ್ಸಿಗೆ 30 ವಯಸ್ಸಿನೇ ಡಯಾಬಿಟಿಕ್ಕು ಮತ್ತು ಹೈಪರ್ಟೆನ್ಸಿವ್ ಬರತ್ತಾರೆ. ಚೇಂಜ್ ಇನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಎಸ್ಪೆಷಲಿ ಜಂಕ್ ಫುಡ್ಡನ್ನು ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದನೇ ಇವೆಲ್ಲ ಚೇಂಜಸ್ ಆಗ್ತಾಯಿದೆ. ಇದಿಷ್ಟು ಏನು ಗದಗ DHO SS ನೀಲ್ಗೊಂದ್ ಅವ್ರ ಮಾತು. ಏನು ಈಗ ನಮ್ಮ ಫುಡ್ ವ್ಯವಸ್ಥೆನೇ ಇದಕ್ಕೆಲ್ಲ ಕಾರಣ. ಹೀಗಾಗಿ ಯುವಕರಾಗಿರ್ಬೋದು, ಜನರು ಸಾಕಷ್ಟು ತಮ್ಮ ಲೈಫ್ ಸ್ಟೈಲನ್ನು ಇನ್ನೂ ಚೇಂಜ್ ಮಾಡ್ಕೋಬೇಕು, ಫುಡ್ ಕೂಡ ಚೇಂಜ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಇದರಿಂದ ನಾವು ಬಚಾವ್ ಆಗಬಹುದು ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.